ಮ್ಯಾನೇಜರ್ ಬಂದ್ಬಿಟ್ರು. ಸರ್ ಆಹಾರ ನಂದು ಸರ್, ನಂದು. ನೀನ್ 100 ವರ್ಷ ಚೆನ್ನಾಗ್ ಬಾಳಪ್ಪ. ನೀವೆಲ್ಲರೂ ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಬ್ಯಾಂಕ್ ಮ್ಯಾನೇಜರ್ ಅಂತ ಅನ್ಕೊಂಡಿದ್ದೀವಿ. ಚಿ 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 ನೋ 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 ಅಂತ ಸಣ್ಣ ಪುಟ್ಟ ಕೆಲಸ ಮಾಡುವಂಥವನಲ್ಲ ನಾನು. ನೀವೆಲ್ಲ ಕಾಯ್ತಾ ಇರೋ ಬ್ಯಾಂಕ್ ಮ್ಯಾನೇಜರು ಹಿಂದೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್. ಇಟ್ಸ್ ಓಕೆ ಸರ್. ಸೇಫ್ ಆಗಿ ಕರ್ಕೊಂಡ್ ಬಂದ್ರಿ. ನಮಸ್ಕಾರ ಸಾಹೇಬ್. ರೇ ಸ್ವಾಮಿ, ಆಹಾರ ಕೊಡ್ತೀರಾ? ಸಾಹೇಬರ್ಗೆ ಹಾಕ್ಬೇಕು. ಅದೆಲ್ಲ ಏನು ಬೇಡಿ, ನಿಮ್ ಅಭಿಮಾನನೇ ಸಾಕು. ಫ್ರೆಂಡ್. ಹಂಗಾದ್ರೆ ನೀನ್ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ? ನೀನ್ ಮುಖಕ್ಕೆ ಕನ್ನಡಕ ಬೇರೆ ಕೇಳು. ಬಾ ಈಚ ಕಡೆಗೆ. ನೀನು 100 ವರ್ಷ ಚಂದಾಗಿರ್ಬೇಕಪ್ಪ. ಆಶೀರ್ವಾದಮ್ಮ. ಏ ಬಡಿರಲ್ಲ, ನಡೀರಿ ಸಾಹೇಬ್ರೆ, ಕೊಡಿ. ನಮಸ್ಕಾರ. ನಿನ್ನಿಂದ ಈ ಊರಿಗೆ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಕ್ಕೆ ಏನ್ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದವ್ರಿಗೆ ಸಂತೋಷ ಪಡ್ತಾ ಇದಾರೆ. ಸಾರ್, ಈ ನನ್ನ ಮಕ್ಕಳು ಡೋಲು ಡವಾಲಿಗೆ ಕುಣಿತಕ್ಕೆ ವಾಲ್ಗಕ್ಕೆ ಮಾರೋಗ್ಬೇಡಿ ಸಾರ್. ಪಾಕಡ ನನ್ನ ಮಕ್ಕಳು. ಹಿಂದೆ ಮ್ಯಾನೇಜರ್ ಬಂದಾಗ ಹಿಂಗೆ ಡೋಲು ಡಬ್ಬಾಲಿ ಹುಲಿವೇಷ ತೋರಿಸಿ ಚಪ್ರ ಹಾಕ್ಸಿ ಹೋಳಿಗೆ ತುಪ್ಪ ತಿನ್ಸಿ ಕೈ ತುಂಬಾ ಲೋನ್ ತಗೊಂಡು 1 ಪೈಸಾನು ವಾಪಸ್ ಕೊಡ್ದಲ್ಲ ಅಂತ ಕಳ್ಳನ್ ಮಕ್ಕಳು ಸಾರ್, ಕಳ್ಳನ್ ಮಕ್ಕಳು. ಆಫ್ಟರ್ ಆಲ್ ಪ್ಯೂನು ನೀನು ನಮ್ಮ ಮ್ಯಾನೇಜರ್ಗೆ ಸಲಹೆ ಕೊಡ್ತೀಯಾ? ಹಂಗೇನಾದ್ರೂ ಕೊಟ್ರೆ ಹೆಡ್ ಕ್ಲರ್ಕ್ ನಾನು ಕೊಡ್ಬೇಕು. ಅವ ಈ ಊರಲ್ಲಿರೋರು ಒಬ್ಬೊಬ್ರು ಮಕ್ಕ ನೋಡ್ತಾ ಇದ್ರೆ ಒಂದೊಂದು ಪ್ರಾಮಿಸರಿ ನೋಟ್ ತರ ಕಾಣಿಸ್ತಾ ಇದೆ. ಇವ್ರ ಜೊತೆ ಹೆಂಗ್ ಹೊಂದ್ಕೊಂಡು ಹೋಗೋದು ಅಂತ. ఇప్పుడు చూడు ముందుంది ముస్లమ్మ పండుగ. ಇದು ನಿಮ್ದ ತಗೊಳ್ಳಿ. ಕಡೆ ಇದು ಅವ್ರದ್ದು ಅಲ್ವೋ ಅಂತ ಹೇಳದೆ ಆದ್ಮೇಲೆ ಯಾಕೆ ವಾಪಸ್ ಕೊಡ್ಬೇಕು? ಇವತ್ತು ಶುಕ್ರವಾರ ಕೈಗೆ ಬಂದ ಕರೆನ್ಸಿನೇ ಆದ್ರೂ ಕಾಗದನೇ ಆದ್ರೂ ವಾಪಸ್ ಕೊಡಬಾರ್ದಂತೆ. ತಗೊಂಡೆ. ಪಾಪ ಗಾಳಿಪಟಕ್ಕೋಸ್ಕರ ನಮ್ಮ ಹಿಂದೆನೆ ಬಿದ್ದಿದ್ದಾರೆ ಅನ್ಸುತ್ತೆ. ಕೊಡ್ಬೇಡ. ಇದನ್ನ ನಾವೇನ ಮಾಡೋದು? ನಾಳೆ ನಿನಗೆ ಮದುವೆ ಆಗಿ ಮಕ್ಕಳಾಗ್ತಾರಲ್ಲ, ಅವ್ರಿಗೆ ಆಟ ಆಡ್ಕೊಳಕ್ಕಾಗತ್ತೆ. ಮುಚ್ಚ ಬಾಯ್. ಇದು ನಿಮ್ದ ಅಲ್ರಿ? ನಿಮ್ ವಸ್ತುನ ವಾಪಸ್ ಕಳಕ್ ನೀವ್ ಯಾಕೆ ನಾಚಿಕೆ ಬರ್ತಾ ಇದೀರಾ? ಧೈರ್ಯವಾಗಿ ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಗಟ್ಟಿಯಾಗಿ ಕೇಳ್ಬೋದಲ್ಲ? ಗಟ್ಟಿಯಾಗಲ್ದಿದ್ರೆ ಸನ್ನೆ ಮಾಡಾದ್ರೂ ಕೇಳ್ಬೋದಲ್ಲ? ಸನ್ನೆ ಮಾಡಿ ಕೇಳಕ್ ಅವ್ರೇನ್ ಮೂಗಿನ?
ನಿಜ ಕಣೋ, ಪಾಪ ಮೂಗಿನೇ. ಸಾರಿ, ನಿಮ್ಗೆ ಮಾತು ಬರಲ್ಲ ಅಂತ ಗೊತ್ತಿರಲಿಲ್ಲ. ತಗೊಳ್ಳಿ. ಗಾಳಿಪಟನ ಕೊಟ್ಟಾಯ್ತಲ್ಲ, ಇನ್ಯಾಕೆ ನಮ್ಮಿಂದ ಬರ್ತಿದ್ದಾರೆ? ಈ ಮುಖದ ಸ್ಪೆಷಾಲಿಟಿನೇ ಅಂತ ಕಣ. ಎಲ್ಲಿ ಹೋದ್ರು ಹುಡುಗಿರು ಮತ್ತೆ ಮತ್ತೆ ಬರ್ತಾರೆ. ನೀವು ನನ್ನ ಆಟೋಗ್ರಾಫ್ ತಗೊಳ ತಾನೇ ಬಂದಿರೋದು? ಸುಮ್ನಿರೋ ಕಾಕ. ನಡಿ ನಡಿ ಅಂದೆ. ಓಕೆ ಓಕೆ ಓಕೆ. ನಮಸ್ಕಾರ. ನಾನ್ ಚೆನ್ನಣ್ಣ ಅಂತ ಸರ್. ಅದೇ ಸರ್, ತೋಟದಲ್ಲಿ ಬೆಂಕಿ ಬಾವಿ ನೋಡ್ಕೊಂಬ. ತೋಟದಲ್ಲಿ ಏರ್ಪಾಟ್ ಮಾಡಿ ಅವ್ರಿಗೆ ಬ್ಯಾಂಕ್ ಏನ್ ನೋಡಿಲ್ಲ? ಇಲ್ಲಿ ಬ್ಯಾಂಕ್ ನೋಡಿಲ್ಲ. ಸ್ವಲ್ಪ ತಡ್ಕೊಂಡು ಬಾ. ಸರ್, ನೋಡಿ ಸರ್, ಇದೇ ನಮ್ಮ ಬ್ಯಾಂಕ್. ಹೋಗ್ತೀವಿ, ಬರ್ತೀರಾ ಅಕ್ಕ? ಏನೋ ಇದು? ಅದೇ ರೇಡಿಯೋದಲ್ಲಿ ಅವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲ್ಲಪ್ಪ, ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್, ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಂತ. ಅದಕ್ಕೆ ಇದು ಅವ್ರದ್ದು ಅನ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಬಳಸ್ಕೊಂತ ಇದಾರೆ. ಯಾರ್ರೀ ಅದು? ಅವರೆಲ್ಲ ರೈತರು ಸರ್. ಎಲ್ಲಿ ಹೋಗ್ತಿದಾರೆ? ಬ್ಯಾಂಕ್ ಒಳಗಡೆ. ಏನಕ್ಕೆ? ಯಾಕಂದ್ರೆ ದವಸ ಧಾನ್ಯ ಒಣಗ್ ಹಾಕೋದಿಕ್ಕೆ. ಅಲ್ರಿ, ಒಂದ್ ಬ್ಯಾಂಕ್ ಬಿಲ್ಡಿಂಗ್ ನ ಹೀಗೆ ಇಟ್ಕೊಳ್ಳೋದು? ಸರ್, ಸಾಮಾನ್ಯವಾಗಿ ಎಲ್ಲಾ ಹಳ್ಳಿಲೂ ಬ್ಯಾಂಕು ಹೀಗೆ ಇರುತ್ತೆ ಸರ್. ಸ್ವಾಮಿ, ಏನ್ರಿ ಸರ್ ಅದು ಲೋನು. ಸ್ವಲ್ಪ ಇರ್ರಿ, ಎಲ್ರು ಕರೀರಿ. ಬನ್ರಪ್ಪ, ಎಲ್ರು ಬನ್ನಿ, ಸಾಹೇಬರು ಬಂದಿದ್ದಾರೆ, ಬನ್ನಿ ಬನ್ನಿ. ಬರ್ರಪ್ಪ, ಲೋನ್ ಕೊಡ್ತಾ ಇರುತ್ತೆ, ಬರ್ರಿ. ಲೋನ್ ಕೊಡ್ತಾ ಇರಂತ ಮೂಕಣ್ಣ. ಬುದ್ಧಿ ಇದೆಯೇನ್ರಿ ನಿಮ್ಗೆಲ್ಲ? ಬ್ಯಾಂಕ್ ಬಿಲ್ಡಿಂಗ್ ನ ಇಷ್ಟು ದುರ್ವಸ್ಥೆ ಮಾಡಿ ಇಟ್ಟಿದ್ದೀರಲ್ಲ, ಇದು ನಮ್ ಸ್ವಂತ ಮನೆ ಇದ್ರೆ ಹೀಗೆ ಮಾಡ್ತಿದ್ರಾ? ನಮ್ದಲ್ವಲ್ಲ ಬುಡಿ ಬುದ್ಧಿ, ಸರ್ಕಾರ ತಾನೆ. ವೆರಿ ಗುಡ್. ಈ ಉದಾಸೀನದಿಂದಲೇ ನಮ್ ಜನ, ನಮ್ ದೇಶ ಉದ್ಧಾರ ಆಗದೆ ಇರೋದು. ಸರ್ಕಾರ ಅಂದ್ರೆ ಏನ್ ಅನ್ಕೊಂಡಿದಿರ್ರಿ? ನಮ್ ರಕ್ಷಣೆಗೋಸ್ಕರ ನಾವೇ ಕಟ್ಕೊಂಡಿರೋ ಕೋಟೆ ಅದು. ಆ ಕೋಟೆಯಲ್ಲಿ ಒಂದೊಂದು ಇಟ್ಕೆ, ಒಂದೊಂದು ಕಲ್ಲು, ಗಾರೇನು ನಮ್ದೇ. ಸರ್ಕಾರ ನಡೀತಾ ಇರೋದು ನೀವು ಬೆವರು ಸುರಿಸಿ ಸಂಪಾದಿಸಿ ಕಟ್ತಿರಲ್ಲ ಟ್ಯಾಕ್ಸ್, ಅದರಿಂದ. ನೀವ್ ಹೀಗೆ ಹಾಳು ಮಾಡಿದ್ರೆ ನಿಮ್ಮಿಂದ ವಸೂಲಿ ಮಾಡಿ ರಿಪೇರಿ ಮಾಡ್ತಾರೆ ಹೊರತು ಅವ್ರ ಮನೆಯಿಂದ ಯಾವನು ತಗೊಂಬಂದ್ ಹಾಕಲ್ಲ. ಅರ್ಥ ಮಾಡ್ಕೊಳ್ಳಿ. ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮಗೇನು ಅಂತ ಉದಾಸೀನ ಮಾಡಿದ್ರೆ ಆ ಬೆಂಕಿ ನಮ್ಮನೇನು ಸುಟ್ಟಾಕತ್ತೆ. ಹಾಗೆ ಬೇರೆಯವ್ರ ವಸ್ತು ಹಾಳಾದ್ರೆ ನಮ್ಗೇನು ಅಂತ ಅನ್ಕೊಂಡ್ರೆ ನಾಳೆ ನಾವೇ ಹಾಳಾಗೋಗ್ತೀವಿ. ದುಡ್ಡು ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ವಾಸ ಮಾಡೋ ಜಾಗನ ಇಟ್ಕೊಳ್ಳೋ ರೀತಿನ ಇದು ಅಲ್ಲ. ಇಷ್ಟು ಜನ ಈ ಊರಲ್ಲಿ ಅಂದವಾಗಿರೋರು ನೋಡಿದ್ರೆ ಆನಂದ ಆಗುತ್ತೆ. ಹಾಗೆ ಒಂದ್ ಬಿಲ್ಡಿಂಗ್ ಆಗ್ಲಿ, ಬ್ಯಾಂಕ್ ಆಗ್ಲಿ ಸ್ವಚ್ಛವಾಗಿದ್ರೆ ಮನಸ್ಸು ಖುಷಿ ಆಗುತ್ತೆ. ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್, ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ ಕರ್ತವ್ಯ. ಹೋಗಿ ಕ್ಲೀನ್ ಮಾಡಿ. ಅದನ್ನೆಲ್ಲ ಕ್ಲೀನ್ ಮಾಡಿ. ಫೈಲ್ಗೆಲ್ಲ ಸೈನ್ ಮಾಡು. ಏನೋ ಇದಲ್ಲ? ಲೋನ್ ಅಪ್ಲಿಕೇಶನ್ಸ್. 1750 ಇದೆ. ಇದಕ್ಕೆಲ್ಲ ಸೈನ್ ಮಾಡ್ತಾ ಇರೋ. ಕೈ ನೋವು ಬಂದ್ರೆ ಐಡೋಕ್ಸ್ ಕಳಿಸ್ತೇನೆ.
ಬಾವಾ ಅಲ್ಲೇ 5:45 ಆಗೋಯ್ತಾ? ಹ್ಮ್ ನೀನ್ ನಿಮ್ಗೆ ಮಲ್ಕೋ, ಮತ್ತೆ 6 ಗಂಟೆಗೆ ಎಬ್ಬಿಸ್ತೀನಿ. ಮತ್ತೆ ಮಲಗ್ತೀಯಾ? ಮನುಷ್ಯನಿಂದ ತಡ್ಕೊಳಕ್ ಆಗುತ್ತೋ ನಿನ್ ಗೊರ್ಕೆ ಶಬ್ದ? ಎಂತ ವಿಚಿತ್ರವಾದ ಗೊರ್ಕೆಗಳು ಬಿಡ್ತೀಯೋ. ಹಳ್ಳಿ ಗಾಡಿ ರಸ್ತೆಯಲ್ಲಿ ಆಟೋ ರಿಕ್ಷಾ ಓಡಾಡ್ದಂಗ ಒಂದ್ಸಲ ದಿಢೀರಂತ ಫ್ಯಾಕ್ಟ್ರಿ ಸೈರನ್ ತರ ಅಂತ ಜೋರಾಗಿ ಕೂಗ್ತೀಯ. ಮತ್ತೆ ಮೆತ್ತಿಗೆ ಕೆಟ್ಟೋಗಿರೋ ಕಾಲಿಂಗ್ ಬೆಲ್ ತರ ಅಂತೀಯ. ಇದ್ದಕ್ಕಿದ್ದಾಗೆ ಕರಡಿ ಉಸಿರಾಡ್ದಂಗೆ ಅಂತೀಯ. ಅಲ್ಲ ಮರಯ್ಯ, ಒಂದು 2-3 ಇಂಚು ಸುತ್ತಳತೆ ಇರೋ ಮೂಗು ಒಳಗಿಂದ ಇಷ್ಟೊಂದು ಶಬ್ದ ವಿಲಾಸನ ಹೇಗೂ ಹೊರಗಾಗ್ತೀಯಾ? ಬಾವಾ ಇವತ್ತೇನಾಗಿದೆ ನಿನ್ ಗಂಟ್ಲಿಗೆ? ಅಲ್ಲ ಬರೀ ವಿಡಿಯೋ ಮಾತ್ರ ಕಾಣಿಸ್ತಾ ಇದೆ, ಆಡಿಯೋನೇ ಹೊರಗಡೆ ಬರ್ತಾ ಇಲ್ಲ. ಓಹೋ, ನಿನ್ನೆ ಪಟಾಕಿ ಸೌಂಡ್ಗೆ ಮೈಕು ಡಮಾರ್ ಆಗಿರೋದು ನನ್ ಮೈಕ್ ಅಲ್ಲಪ್ಪ, ನಿನ್ 2 ಸ್ಪೀಕರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿದ್ರೆ ವಾಪಸ್ ಗುಡ್ ಮಾರ್ನಿಂಗ್ ಹೇಳೋ ಪದ್ಧತಿ ನಿಮ್ ಊರಲ್ಲಿ ಇಲ್ವಾ? ಏನ್ರೇ ಬಾಯಿ ತೆಗೆದ್ರೆ ಬರೀ ಹಾಡು ಮಾತಲ್ಲ ಇಲ್ಲ ಅನ್ನೋ ಪ್ರತಿಜ್ಞೆ ಏನಾರು ಮಾಡಿದೀರಾ? ಆಹಾ, ಆ ಒಂದ್ ನಗುವೆ ಸಾಕು, ಮಾತ್ ಬಿಸಾಕಿ. ಅವನ ವಾಯ್ಸ್ ಎಲ್ಲೋ ಡಾಲ್ಬಿ ಎಫೆಕ್ಟ್ ಅಲ್ಲಿ ಕೇಳಿಸ್ತಾ ಇದೆಯಲ್ಲ. ಹಾಡು ಹೇಳಿದಂತೆ. ಸ್ವಾಮಿ, ಆಹಾ ಸ್ವಾಮಿ, ಆಹಾ ಏನು ನಿಮ್ಮ ಕೈಗುಣ ಸ್ವಾಮಿ. ಆ ನಿಮ್ಮ ಕೋಮಲ ಕೈಗಳ ಸ್ಪರ್ಶದಿಂದ ನನ್ನ 2 ಕರ್ಣಕುಟೀರಗಳು ರಿಪೇರಿ ಆಗೋಯ್ತು ಸ್ವಾಮಿ. ಕಂದ, ನಿನ್ನ ದೇಹದಲ್ಲಿ ಬೇರೆ ಏನೇನು ಸಮಸ್ಯೆಗಳಿವೆ ಅಂತ ತಿಳಿಸು, ಎಲ್ಲವನ್ನೂ ನನ್ನ ಸ್ಪರ್ಶದಿಂದ ರಿಪೇರಿ ಮಾಡು. ಬೇಗ ಕೆಲಸ ಮುಗಿಸಿ ಕಾಫಿ ಮಾಡು. ಓಕೆ. ಬೆಳಗಿದ್ರೆ ಶುರು ಆಗುತ್ತೆ ನಿನ್ ತಲಾಟೆ. ಕಾಫಿ ರೆಡಿ ವಿತ್ ಇನ್ 5 minutes. ಏನಿದು? ಬಿಸ್ನೀರು. ತಣ್ಣೀರಲ್ಲಿ ಸ್ನಾನ ಮಾಡೋದು ನಿಮಗ್ ಕಷ್ಟ ಅಂತ. ಮಿಸ್ ಗಾಳಿಬೇಡ. ಅಲ್ಲ, ಮನೆ ಗುಡಿಸ್ತೀರಾ, ಮನೆ ಮುಂದೆ ರಂಗೋಲಿ ಹಾಕ್ತೀರಾ, ಬಿಸಿನೀರು ತರ್ತೀರಾ, ರಾತ್ರಿ ಹೊತ್ತಲ್ಲಿ ನಿದ್ದೆ ಬರಲಿಲ್ಲ ಅಂದ್ರೆ ಜೋಗುಳ ಕೂಡ ಹಾಡ್ತೀರಾ. ಅದೆಲ್ಲ ಸರಿ, ಇನ್ನೊಂದು ಕೆಲಸ ಮಾಡ್ತೀರಾ? ಏನು? ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ನಾನ್ ಹೇಳ್ತೇನೆ. ನೀವು ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಆಮ್ ಐ ರೈಟ್? ಸರ್ಫೇಸ್ ನಾಲೆಜ್ ಸರ್ವಜ್ಞ. ನೀವು ಮಾತ್ರ ಇಂಥ 6th ಸೆನ್ಸ್ ಐಡಿಯಾಗಳೆಲ್ಲ ಹೇಗೋ ಹೊಳೆಯುತ್ತೆ? ನಾವು ಚಿಕ್ಕ ವಯಸ್ಸಿಂದ ಹಂಗೇನಮ್ಮ. ಚಿಕ್ಕ ವಯಸ್ಸಿಂದಾನೆ ನಿಮ್ ಓವರ್ ಹೆಡ್ ಟ್ಯಾಂಕ್ ಖಾಲಿನಾ? ಯಾಕ ನೀರ್ ಬಿಸಿ ಇಲ್ವಾ? ನೀರ್ ಬಿಸಿ ಇಲ್ಲ ಅಂದ್ಯಲ್ಲೋ. ಬಿಸಿ ಇದೆ ಅಂತ ಹೇಳಿದ್ರೆ ನಿನ್ ಕೈ ಇಡ್ತಾನೆ ಇರ್ಲಿಲ್ವಲ್ಲೋ? ಬಹಳ ಕೆಟ್ಟ ಭಾವ ಇವನು. ಗುಡ್ ಮಾರ್ನಿಂಗ್. ಬಾಯ ಬಾವ. ನನ್ ಮಗನೇ, ಇದು ಬೆಂಗಳೂರಲ್ಲ, ಹಳ್ಳಿ ಕೊಂಪೆ. ಹೆಚ್ಚು ಕಡಿಮೆ ಆದ್ರೆ ಕೈನೇ ಕತ್ತರಿಸಾಕ್ಬಿಡ್ತಾರೆ. ಆಮೇಲೆ ಮೊಂಡಿ ಕೈಲಿ ಬೈ ಯಾರ್ ಅನ್ಬೇಕು. ಏನ್ ನೋಡ್ತಾ ನಿಂತಿದ್ಯಾ? ನಡಿ. ಏನಿ ಪ್ರಕೃತಿ ಸೌಂದರ್ಯ ಬಾವಾ. ನೋಡು, ಈ ನೀರು, ಆ ನೀಲಿ ಆಕಾಶ, ಈ ಹಸಿರು. ಪ್ರಕೃತಿಯ ಲಿಸ್ಟ್ ಅಲ್ಲಿ ಕೆಸರು ಇದೆ ಕಣೋ. ಕೈ ಕೊಡು ಬಾಬಾ. ನಾನು ಯಾಕೆ ಕೊಡ್ಲಿ? ಕೈ ಕೊಡು ಬಾಬಾ. ಸರಿ ಬಾ. ಅಯ್ಯಪ್ಪ, ಮೈ ಕೆಸರಾದ್ರೇನೆ ಬಾಯಿಗೆ ಮೊಸರು. ಲೋ ನಾರಾಯಣ, ಬ್ಯಾಂಕ್ನವ್ರು ಬರ್ತಾವ್ರೆ. ನಾವು ತಗೊಂಡಿರೋ ಸಾಲ ಎಲ್ಲ 3 ಆಡಿ ಕಳ್ದ್ಬಿಟ್ವಿ. ಇವಾಗ ಅವ್ರು ಕೇಳಿದ್ರೆ ಏನ್ಲ ಹೇಳೋದು? ಬರ್ಲಿ ಬಿಡ, ನಾನ್ ಕಳಿಬೇಕು ಅಂತ ಆಡಿದ್ವಿ, ಅದೃಷ್ಟ ಕುಲಾಯಿಸ್ತದೆ ಅಂತ ಆಡಿದ್ವಿ, ಸೋತ್ಬಿಟ್ವಿ. ಏನ್ ಮಾಡಕ್ಕಾಯ್ತದೆ? ಇರ್ಲಿ ಹುಷಾರ. ಮತ್ತೆ ಜಾರ್ಬಿಟ್ಯಾ? ಯಾರ್ದಿದಲ್ಲ? ಇದೆಲ್ಲ ನಮ್ದೇ ಸಮಯ. ಎಷ್ಟ್ ಬೆಳಿತೀರ ಒಂದ್ ವರ್ಷಕ್ಕೆ? ನೀರು ನಿಡಿ ಚಂದ ಹಾಕಿದ್ರೆ 30-40 ಫಲ ಬೆಳಿತೀವಿ. ಆದ್ರೆ ನೀರೇ ಇಲ್ವಲ್ಲ, 3-4 ಫಲ ಬರ್ತದೆ. ನೀರಿಲ್ವಾ? ನೀರ್ ಸಾಲಕ್ಕಿಲ್ಲ ಸಮಯ. ಹೋದ್ ವರ್ಷ ತಾನೇ ಮೋಟರ್ಗೆ ಏನ್ ಸಾಲ ತಗೊಂಡಿದ್ರಲ್ರಿ? ಅದು ಮೋಟ್ರ್ ಕೆಲಸ ಆಕೈತು ಸ್ವಾಮಿ. 3 ಎಲೆಗೆ ಮುಕ್ತ ಅದು 3 ಲೆಂತ್ ಪೈಪ್ ಗಂಗಂತವನೇ ಸಮಯ. ಸರಿ, ತಗೊಂಡ್ ಸಾಲ ಯಾವತ್ತು ತೀರಿಸ್ತೀರಾ? ತಕ್ಷಣ ತೀರ್ಸ್ಬಿಡ್ತೀವಿ ಸ್ವಾಮಿ. ನೀವ್ ಇನ್ನೊಂದು ಲೋನ್ ಕೊಟ್ಬಿಡಿ. ಸರಿ, ಹಿಂದೆ ತಗೊಂಡಿದ್ ಲೋನ್ ಏನಕ್ಕೆ? ಹಿಂದೆ ಲೋನ್ ತೀರ್ಸಕ್ಕೆ.
ಈ ಊರಲ್ಲಿರೋ ಒಬ್ಬೊಬ್ರು ವೀರಪ್ಪನ್ಗಳೇ. ಬಡ್ಡೆ ತವಕ್ ಮೀಸೆ ಗನ್ ಎರಡಿಲ್ಲ. ಬೆಣ್ಣೆ ಐತಲ್ಲ ಸ್ವಾಮಿ. ನೋಡಿ ಆದಷ್ಟು ಬೇಗ ತಗೊಂಡ್ರಿ ಲೋನ ತೀರ್ಸ್ಕೊಂಬಿಡಿ. ಎಲ್ಲ ನಿಮ್ಮ ಅನುಕೂಲಕ್ಕೇನೆ. ಓಕೆ ಆಯ್ತು ಸ್ವಾಮಿ. ಬರ್ಲಾ? ಆಯ್ತು ಸ್ವಾಮಿ. ಸ್ವಾಮಿ ನಾಳೆ ಬ್ಯಾಂಕಿಗೆ ಬರೋದಾ? ಏನಕ್ಕೆ? ಇನ್ನೊಂದು ಲೋನ್ಗೆ. ನಡಿಯೋ. ಏಯ್ ಮನೆ ತಂದ್ಬಿಡ ಅದಲ್ಲ. ಎಲ್ಲ ತೊಗೊಳಪ್ಪ ನಡ್ರ. ನಾಲ್ಗೆ ಕ್ಲೀನ್ ಮಾಡ್ತಿದ್ಯೋ ಕಿದ್ ಬಿಸಾಕ್ತಿದ್ಯೋ? ಏಯ್ ನನ್ ಬ್ರಷ್ ಅಲ್ಲಿ ಉಜ್ಜಿಲ್ಲ ತಾನೆ? ನಿನ್ ಬ್ರಷ್ ಅಲ್ಲಿ ಕಾಕ. ಭಾವ, ನಾನ್ ನಿನಗೆ ಬಹಳ ದಿವಸದಿಂದ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಏನಿಲ್ಲ, ನಾನು ಯಾವಾಗ್ಲೂ ಪ್ರೀತಿಯಿಂದ ಕಾಕಾಕ ಕಾಕಾಕ ಅಂತ ಕರಿತೀಯಲ್ಲ, ಹಂಗಂದ್ರೆ ಏನು ಭಾವ? ಅದು ಕಾಕಕ ಅಲ್ಲ ಮರಿ. ಖ ಖ ಖ. ಒಂದು ಖ, ಎರಡು ಖ, ಮೂರ್ಖ. ಮೂರ್ಖ. ದಿಸ್ ಇಸ್ ಟೂ ಬ್ಯಾಡ್ ಭಾವ, ಟೂ ಬ್ಯಾಡ್. ಎಣ್ಣೆ ಕಡಲೆ ಹಿಟ್ಟು ನಿಮಗೋಸ್ಕರ. ಬಾವಾ ಅಲ್ಲೊಜ್ಜೋದು ಇದರಲ್ಲಿ. ಸಾರಿ. ಏನಿವತ್ತು ಸಾರಿಗೆ ಓವರ್ ಆಗಿ ಕಾವೇರಿ ದರ್ಶನ ಆದಾಗಿದೆ. ಬರ್ತಾ ಇದೆ. ಏನ್ ಬರ್ತಾ ಇದೆ? ಬರ್ತಾ ಇದೆ, ಒಂದು ಸ್ಪೆಷಲ್ ಐಟಮ್ ಬರ್ತಾ ಇದೆ. ನಮಗೆ ಎಲ್ಲಿಂದ ಬರ್ಬೇಕು? ಎದುರು ಮನೆ ಹುಡುಗಿ ತರ್ತಾ ಇದೆ. ಜೈ ಪಾತಾಳ ಭೈರವಿ, ಜೈ ಪಾತಾಳ ಭೈರವಿ. ಹಾ ಬಂದೇ ಬಿಡ್ತು. ಹಲೋ, ಏನಿದು? ಹೊನ್ಗೊನೆ ಸೊಪ್ಪಿನ ಪಲ್ಯ. ವಾವ್. ಟ್ರೈ. ನಿಮಗಲ್ಲ, ನನ್ನ ಫೇವರೇಟ್. ಫಸ್ಟ್ ಕ್ಲಾಸ್. ನೀರ್ ಕುಡೀರಿ. ಥ್ಯಾಂಕ್ ಯು. ಯಾರೋ ಬೈತಿರ್ಬೇಕು. ಇನ್ಯಾರು? ನಾನೇ. ಯಾಕಪ್ಪ? ತಂದಿರ ಪಲ್ಯನೆಲ್ಲ ಒಬ್ಬನೇ ಹಾಕೊಂಡ್ರೆ ಬೈದೇನ್ ಮುದ್ದಾಡ್ತಾರ ನಿನ್ನ? ಈಗ ನನ್ನ ಯಾರ ಬೈಕೊಂತ ಇದಾರಲ್ಲ? ನಾನಲ್ಲಪ್ಪ, ಇವ್ರಿರ್ಬೇಕು. ನೀವಾ? ನನಗೇನ್ರ ಸ್ಪೆಷಲ್ ಪಲ್ಯ ಬಾಡಿ ತಂದಿದ್ದಾರೆ, ನೀನೇ ಬೈದ್ ಬಿಟ್ರೆ ಬೈದು ಮುದ್ದಾಡ್ತಾರ? ಲೋ ನಾರಾಯಣ, ಏನ್ಲಾ 2 ದಿನದಿಂದ ಕಣ್ಣಿಗೆ ಕಾಣ್ಲಿಲ್ಲ, ಎಲ್ಲೊಂಟೋಗಿದ್ದು? ಅದು ನಮ್ ಹೆಂಗಸ್ರನ್ನ ಅವ್ರ ತವ್ರ ಮನೆಗ್ ಬಿಟ್ಟು ಬರಕ್ ಹೋಗಿದೆ ಕಣ್ಲಾ. ಸರಿ, ಹೋಗೋದೋಗಿದ್ದೆ, ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಾರ್ದಾ? ಅದು ಹಂಗಲ್ಲ. ಅಲ್ಲ, ಏನ್ ಬಂತು ಬೆಲ್ಲ? ನಿನ್ನೆ ನಮ್ಮ ಅತ್ತೆ ಮನೆಯಿಂದ ಕೋಳಿ ಸಾರು, ಒಬ್ಬಿಟ್ಟು, ವಡೆ ಎಲ್ಲ ಕಳ್ಸ್ಕೊಟ್ಟಿದ್ರು. ಒಂದ್ ತುತ್ತು ಬಾಯಿಗಳಿಲ್ಲ ಕಣ್ಲಾ. ಯಾಕೋ? ಯಾಕೆ ಅಂತ ಕೇಳ್ತೀಯಲ್ಲ? ನಾನ್ ಯಾವತ್ತಾರ ನಿನ್ ಬಿಟ್ಬಿಟ್ಟು ಏನಾರ ತಿಂದಿವ್ನಾ? ಗೋವಿಂದ, ದೇವ್ರ ಸತ್ವಾಲು ಹೇಳ್ತೀನಿ, ನೆನ್ನೆ ನಮ್ಮತ್ತೆ ಮನೇಲೂ ಕೋಳಿ ಕೂದಲು ಸಾರು ಮಾಡಿದ್ರು, ಒಬ್ಬಟ್ಟು ಓಡ ಮಾಡಿದ್ರು, ನಮಗೂ ಒಂದ್ ತುತ್ತು ಬಾಯಿಗಳಿಲ್ಲ ಅಂತೀನಿ. ಲೋ ನಾರಾಯಣ, ಇದೆಲ್ಲ ನಿನ್ ಪ್ರೀತಿ ವಿಶ್ವಾಸ ಕಣ್ಲಾ. ಗೋವಿಂದ, ನಾವ್ ಯಾವತ್ತೂ ಹಿಂಗೆ ಕಣ್ಲಾ. ವೆರಿ ಗುಡ್. ಈ ಪೆಕ್ಕರ್ ನನ್ನ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗತ್ತೆ. ಎಲ್ಲ ಅದದಿಯ, ಎಷ್ಟ್ ಹೇಳಿದ್ರು ಅಷ್ಟೀಯ. ನಮಸ್ಕಾರ. ನಮಸ್ಕಾರ. ಏನಿಲ್ಲ, ನಿಮ್ಮಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿತ್ತು. ಮಾಡ್ಕೊಳ್ಳಿ. ನಿಮ್ಮೂರಲ್ಲಿ ರಾಮಸ್ವಾಮಿ ಅಂತಿದಾರಲ್ಲ? ಅದೇ ನಿಮ್ಮನೆ ಎದುರುಗಡೆ ಅವರಲ್ಲ, ಅವರೇ ತಾನೇ? ಕರೆಕ್ಟ್ ಕರೆಕ್ಟ್. ಅವ್ರ ಕಂಡ್ರೆ ನಿಮ್ಮೂರಲ್ಲಿ ಬಹಳ ಮರ್ಯಾದೆ ಕೊಡ್ತಾರಲ್ಲ? ಹೌದು. ಅವ್ರದ್ದು ಯಾವ ಜಾತಿ? ನಮ್ ಜಾತಿ. ಈ ಊರಲ್ಲಿ ನಮ್ ಜಾತಿಯವ್ರು ಎದ್ದು ನಡ್ಕ ಬರ್ತಾ ಇದ್ರೆ ಬೇರೆ ಜಾತಿಯವರು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಸಮೇ. ಅಯ್ಯೋ ದರಿದ್ರದವನೇ, ಬೇರೆಯವ್ರ ಎದುರುಗಡೆ ನಮ್ ಜಾತಿಯವರ ಬಗ್ಗೆ ಅವಮಾನ ಮಾಡ್ತೀಯಲ್ಲ ಸಮೇ. ಈ ಊರಲ್ಲಿ ನಮ್ ಜಾತಿಯವರು ದೊಡ್ಡ ದೊಡ್ಡ ಜನ ಅವ್ರೆ. ಈ ಊರ ಮೇಲೆ ನಮ್ ಜಾತಿಯವನು. ಹೌದು ಸ್ವಾಮಿ, ಈ ಊರ ಮೇಲೆ ಇವ್ರ ಜಾತಿಯವನೇ. ಆದ್ರೆ ಆ MLA ಗೆಲ್ಲಿಸಿದವ್ರು ಯಾರು? ನಮ್ ಜಾತಿಯವ್ರ ಸಮೇ, ನಮ್ ಜಾತಿಯವರು. ನಿಮ್ ಜಾತಿಯವ್ರು ಓಟ್ ಹಾಕ ಚಂದ ನಮ್ಗೆ ಗೊತ್ತಿಲ್ವಾ? ಗುರ್ತು ಮಧ್ಯೆ ಓದ್ಬಿಟ್ಟು ಎಲ್ಲಾ ಓಟು ಕ್ಯಾನ್ಸಲ್ ಆಗೋಯ್ತು. ನಿಮ್ ಜಾತಿಯವರು ಓಟ್ ಹಾಕಕ್ಕೂ ಬರ್ದೇ ಇರೋ ಏಟ್ಲಾಂಡಿಗಳು. ಏನಂದ್ರೆ ನಮ್ ಜಾತಿಯವ್ರನ್ನ ಏಟ್ಲಾಂಡಿಗಳು ಅಂತ ಬೈತೇನೆ. ಅಲ್ಲಪ್ಪ, ನನ್ ಮಾತು ಇವನು ನಮ್ ಜಾತಿಯವ್ರನ್ನ ಬಾಯಿಗೆ ಬಂದಂಗ್ ಬೈತಾವನೆ. ಬಾಯಿಗೆ ಬಂದಂಗ್ ಬೈತಿರ್ಕಲ್ಲ, ಎಲ್ಲ ಕಿತ್ಕತಿಯಾ? ನಾನಾ ನಿನ್ನ ಕತ್ತರಿಸಾಕ್ಬಿಡ್ತೀನಿ ನನ್ ಮಗನೇ. ಕತ್ತರಿಸಾಕ್ಬಿಡ್ತೀಯಾ? ಕತ್ತರಿಸಾಕ್ಬಿಟ್ರೆ ಸುಮ್ಮನೆ ಕುತ್ಕೊಳ್ಳೋಕೆ ನಮ್ ಜಾತಿಯವ್ರ ಕೈಯಲ್ಲಿ ಬಳೆ ತೊಳ್ಕೊಂಡಿದ್ದಾರ? ನಮ್ ಜಾತಿಯವ್ರನ್ನ ಬಂದ್ರಲ್ಲ, ನನ್ ಮಗನ ಕತ್ತರಿಸಾಕ್ಬಿಡೋ ಬಂದ್ರಲ್ಲ. ನಮ್ ಜಾತಿಯವ್ರು ಎಲ್ಲ ಬಂದ್ರಲ್ಲ, ಈ ನನ್ ಮಗನ ಸ್ವಾಮಿ, ಸಾಕು, ಜಾತಿ ಮನೆ ಹಾಳಾಗೋಗ್ರಿ. ಸಾಕು.
ಹೆಂಗಸರು ಸ್ನಾನ ಮಾಡ್ತಿರುವಾಗ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ನಲ್ಲ ಕಣ್ಣೆ ಕಿತ್ ಬಿಡ್ಬೇಕು. ಹೌದು. ಏನ್ ಹೆಂಗಸರೋ ಏನು, ಹೆಣ್ಣನ್ನ ಕರುಣಾ ಧರಿತ್ರಿ ಅಂತಾರೆ, ಆದ್ರೆ ಇಲ್ಲಿರೋರಿಗೆ ಕರುಣೆ ಅನ್ನೋದೇ ಇಲ್ಲ. ಇವ್ರನ್ನೆಲ್ಲ ತಾಲಿಬಾನ್ ಕಳ್ಸ್ಬಿಡ್ಬೇಕು. ಇವನ್ ಮಕ ನೋಡು, ಒಳ್ಳೆ ಸತ್ ಕೋಳಿದ್ದಂಗ ಅವನೇ. ಛೇ, ಕರ್ನಾಟಕದಲ್ಲಿ ಅಣ್ಣವ್ರ ಮಕ್ಕ ಬಿಟ್ರೆ ನೆಕ್ಸ್ಟ್ ನನ್ನ ಮಕ್ಕನೇ ಚೆನ್ನಾಗಿರೋದು. ಯಾಕೆ ನನ್ನ ಮಕ್ಕಳು ಯಾರಿಗೂ ಅರ್ಥ ಆಗ್ತಾ ಇಲ್ಲ? ಆಲ್ ಅನ್ಎಜುಕೇಟೆಡ್ ಫೆಲೋಸ್. ಸದ್ದು ನೋಡ್ರಪ್ಪ, ತಲಾಂತರದಿಂದ ಒಗ್ಗಟ್ಟಾಗಿ ಒಂತಾಯಿ ಮಕ್ಳಂಗ್ ಬಾಳ್ತಿದ್ದ ನಮ್ಮ ಊರ್ನಾಗೆ ಜಾತಿ ದ್ವೇಷ ತಂದ್ ಮಡ್ಗವನೇ ಈ ಪಾಪಿಷ್ಟ. ಕೊನೆಗೆ ನಮ್ ಬ್ಯಾಂಕ್ ಮ್ಯಾನೇಜರ್ನ ಪಂಚಾಯತಿಗೆ ತಂದು ನಿಲ್ಸ್ಬಿಟ್ಟ. ನಿಂತಿರೋದು ನಮ್ಮ ಭಾವ ತಾನೆ, ಈ ನನ್ನ ಮಕ್ಳ ಗಂಟೆ ನೋಡ್ಬೇಕು. ಎಕ್ಸ್ಕ್ಯೂಸ್ ಮೀ, ವಾಂತಿ ಬರೋ ತರ ಇದೆ, ಒಂದ್ ಸೋಡಾ ಸಿಗುತ್ತಾ? ಓಹ್, ಇದಕ್ಕಿನ ಅದೇ ವಾಸಿ. ಮೇಲೆತ್ತಿ. ನೋಡಿ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟ, ಇದೊಂದ್ಸಲ ಕ್ಷಮಿಸ್ಬಿಡಿ. ನಮ್ ಬ್ಯಾಂಕ್ ಮ್ಯಾನೇಜರು ತುಂಬಾ ಒಳ್ಳೆ ಮನ್ಸ, ನಮ್ಮೂರ್ಗೂ ಬೇಕಾದಂಗ್ ಸಹಾಯ ಮಾಡವ್ರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಿಟ್ಬಿಡವ. ನೀವೆಲ್ಲ ಏನಂತೀರಪ್ಪ? ಕೆಳಗಿಳಿಸಿ ಅವನ್ನ. ಕೆಳಗಿಳಿಸಿ ಮೆಲ್ಲಿಗಿಳಿಸ್ರಪ್ಪ. ಈ ತಲೆಯಿಂದ ಇನ್ನೊಂದು ಕಂಡಿಡಿಬೇಕಾಗಿದೆ. ಮೆತ್ತಿ ತಲೆ ಜೋಪಾನ. ತುಂಬಾ ಥ್ಯಾಂಕ್ಸ್. ನಮ್ಮೂರವರು ತುಂಬಾ ವರ್ಡ್ ಜನ, ದಯವಿಟ್ಟು ತಪ್ಪು ತಿಳಿಯಬೇಡಿ. ಬರ್ತೀವಿ. ತೆಗಿರ ನನ್ನ ಮಕ್ಕಳ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಸ್ಕೋಡಕ್ಕೆ ಬರ್ತಾ ಇದ್ದೀರಾ. ನನ್ನ ಮೈ ಮುಟ್ಟೋ ಯೋಗ್ಯತೆ ನಿಮಗಿಲ್ಲ. ಔಟ್ ಔಟ್ ಭಾವ, ಈ ಘೋರ ಘಟನೆ ಹಿಂದಿನ ಸೂತ್ರಧಾರ ನೀನೇ ಅಂತ ಗೊತ್ತಾದ್ರೆ ಏನಾಗುತ್ತೆ ಭಾವ? ನೋಡಿ, ಮತ್ತೆ ಒಂದು ಜಾತಿ ಬಗ್ಗೆ ಮಾತಾಡ್ತಿದ್ದಾನೆ. ನನ್ನ ಮಕ್ಕಳು ಕೊಚ್ಚಾಕ್ಬಿಡ್ತಾರೆ. ಏನ್ ಭಾವ ನೀನು ತಮಾಷೆ ಮಾಡೋ ಟೈಮ್ ಇಲ್ವಾ? ನನ್ನ ಮಗ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಿರ್ತಾನೆ, ಎದುರು ಮನೆಯವರು ತುಂಬಾ ಸಹಾಯ ಮಾಡ್ತಿರ್ತಾರೆ ಅಂತ. ಬ್ರಹ್ಮಚಾರಿಗಳು ಅಂದ ಮೇಲೆ ಅಷ್ಟು ಸಹಾಯ ಮಾಡದೇ ಇದ್ರೆ ಹೇಗೆ? ಬೇಗನೆ ಬಂದು ನಮ್ ಭಾವನ್ ತಂದೆ ತಾಯಿ. ನಮಸ್ಕಾರ. ನಮಸ್ಕಾರ. ತಗೋ, ಎಲ್ಲರಿಗೂ ಕಾಫಿ ಕೊಡು. ಕೂತ್ಕೊಮ್ಮ. ನಿಮಗೆ ಹೇಗ್ ಮೇಘಮಾಲ ಒಬ್ಬಳೇ ಮಗಳು, ನಮಗೂ ಹಾಗೆ ಕಲ್ಯಾಣ ಒಬ್ಬನೇ ಮಗ. ಇನ್ನು ಇವ್ರ ವಿಷಯ ನಿಮಗ್ ಗೊತ್ತೇ ಇದೆ. ಸಹವಾಸ ದೋಷ ಅನ್ನೋದೊಂದು ಬಿಟ್ರೆ ನಿಮ್ಮ ಮಗ ಅಪರಂಜಿ ಅಂತೋನು. ಯಜಮಾನ್ರೆ, ನನ್ ತಲೆ ಮೇಲೆ ಏನಾರು ಗುಬೆ ಕೂರ್ಸಿದ್ರೆ ದೇವ್ರಾಣ ನಿಮ್ಗೆ ಒಳ್ಳೇದಾಗಲ್ಲ. ನಮ್ ಹುಡ್ಗ ಯಾವ ಹುಡ್ಗಿನ್ ತೋರ್ಸಿದ್ರು ಒಪ್ತಾನೆ ಇರ್ಲಿಲ್ಲ. ಅದೇನೋ ನಿಮ್ ಮಗಳನ್ ನೋಡಿದ ತಕ್ಷಣ ತುಂಬಾ ಇಷ್ಟಪಟ್ಬಿಟ್ಟಿದ್ದಾನೆ. ಹಾಗೆ ನಿಮ್ ಮಗಳು ನಮ್ಮ ಮಗನ್ನ ಇಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ನಮ್ ಕಲ್ಯಾಣ್ಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದೆ ಒಂದು ಯೋಗ. ಅವನಿಗೋಸ್ಕರ ಮೈಸೂರಿಂದ ಮಂಗಳೂರು ತನಕ ಎಲ್ಲಾ ಕಡೆ ಸಂಬಂಧ ಹುಡುಕಿದ್ವಿ. ಆದ್ರೆ ಅವನ್ ಕೈ ಹಿಡಿಯೋ ಹುಡುಗಿ ಇಲ್ಲಿದ್ದಾಳೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಅಂದ್ರೆ ದೇವರು ಕುಲ ಗೋತ್ರ ಜಾತಕ ಎಲ್ಲ ಬರೆದು ಲಗ್ನ ಪತ್ರಿಕೆನೂ ಪ್ರಿಂಟ್ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ನಮ್ದೇನಿದ್ರು ಬರೀ ಅಡ್ರೆಸ್ ಬರೆಯೋದು ಒಂದೇ ಕೆಲಸ. ನಮ್ಮ ಮಕ್ಕಳು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾರೆ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಒಟ್ಟಾಗಿ ಸೇರ್ಸೋದು ನಮ್ ಕರ್ತವ್ಯ ಅಲ್ವಾ? ಅಮ್ಮ, ಸ್ವಲ್ಪ ಒಳಗ್ ಬರ್ತೀಯಾ? ಮೇಘ, ಏನಾಯ್ತೆ? ಹೀಗ್ ಬಂದ್ಬಿಟ್ಟೆ? ಅವರೆಲ್ಲ ಅಲ್ಲೇ ಕೂತಿದ್ದಾರೆ, ನೀನು ಅವ್ರ ಮದ್ವೆ ವಿಷಯ ಮಾತಾಡೋಕೆ ಬಂದಿದ್ರೆ ದಯವಿಟ್ಟು ಎದ್ದು ಹೋಗೋಕ್ ಹೇಳು. ಅಲ್ಲ ಕಣೆ ಅಮ್ಮ, ಪ್ಲೀಸ್. ನೀನ್ ಹೇಳ್ತೀಯೋ ಇಲ್ಲ ನಾನೇ ಹೇಳು? ಮೇಘ, ಇದು ತುಂಬಾ ಒಳ್ಳೆ ಸಂಬಂಧ. ಇಂಥ ಸಂಬಂಧ ಮತ್ತೆ ಸಿಕ್ಕೋದಿಲ್ಲ ಕಣೆ. ಮೇಘ, ಕ್ಷಮಿಸಿ, ನೀವು ಮದ್ವೆ ವಿಷಯನೇ ಮಾತಾಡಕ್ ಬಂದಿದ್ರೆ ಈಗಲೇ ಎದ್ದು ಹೋಗ್ಬೋದು. ನನಗೆ ಮದ್ವೆ ಇಷ್ಟ ಇಲ್ಲ. ಪ್ಲೀಸ್. ಮೇಘಮಾಲಾ,
ಯಾಕೆ ಹೀಗೆ ಮಾಡಿದೆ? ನನ್ನ ಮದುವೆಗೆ ನಮ್ಮ ಅಪ್ಪ ಅಮ್ಮ ಎಷ್ಟು ಆಸೆ ಇಟ್ಕೊಂಡ್ಬಂದ್ರು ಗೊತ್ತಾ? ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದೆ? ಇಷ್ಟ ಇದ್ರೆ ತಾನೆ ಇಷ್ಟ ಇದೆ ಅಂತ ಹೇಳೋದಕ್ಕೆ. ದಿನ ಕಾಫಿ ತಿಂಡಿ ಅಂತ ಉಪಚಾರ ಮಾಡ್ತಿದ್ಯಲ್ಲ, ಎಲ್ಲ ಇಷ್ಟ ಇಲ್ಲದೆ ಮಾಡಿದ್ದ? ಪ್ರತಿದಿನ ಮನೆ ಮುಂದೆ ರಂಗೋಲಿ ಬಿಡಿಸ್ತಿದ್ಯಲ್ಲ, ಅದು ಮಾಡಿದ್ದು ಇಷ್ಟ ಇಲ್ದೇನೇನಾ? ಒಂದಿನ ಬಂದು ನಿನ್ ಫೋಟೋ ಇದ್ರೆ ಕೊಡಿ ತಗೊಂಡೋದ್ಯಲ್ಲ, ಅದು ನನ್ನ ಮೇಲೆ ಇಷ್ಟ ಇಲ್ಲದೆ ಮಾಡಿದ್ದ? ಒಂದು ನೋಟ್ಬುಕ್ ಫುಲ್ಲು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಬರೆದು ಕೊಟ್ಟಿಯಲ್ಲ, ಅದು ನನ್ನ ಮೇಲೆ ಇಷ್ಟ ಇಲ್ದೇನೇನಾ? ಪ್ರತಿ ಶುಕ್ರವಾರ ತಲೆಗೆ ಹಚ್ಕೊಳ್ಳಿ ಅಂತ ಎಣ್ಣೆ ತಗೊಂಡ್ ಕೊಟ್ಟಿದ್ಯಲ್ಲ, ಅದು ಯಾಕೆ ಮಾಡಿದ್ದು? ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಕಣ್ಣಿಗೆ ತಂಪು, ಅದಕ್ಕೆ ತಂದ್ಕೊಟ್ಟೆ. ವಾರಕ್ಕೆ 2 ಸಲ ಹೊರಗೊರೆ ಸೊಪ್ಪಿನ ಪಲ್ಯ ಮಾಡಿ ತರ್ತಿದ್ಯಲ್ಲ, ಅದು ಮಾಡಿದ್ದು ನನ್ನ ಮೇಲೆ ಇಷ್ಟ ಇಲ್ದೇನೇನಾ? ಹೊನಗುರಿ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಯಾವ್ದೋ ಪುಸ್ತಕದಲ್ಲಿ ಓದಿದ್ದೆ, ಅದಕ್ಕೆ ತಂದ್ಕೊಟ್ಯಾ? ತಲೆಗೆ ಸೀಗೆ ಪುಡಿ ಹಚ್ಕೋಬೇಡಿ ಅಂತ ಕಡ್ಲೆ ಹಿಟ್ಟನ್ನು ರುಬ್ಬಿ ರುಬ್ಬಿ ತಗೊಂಡ್ ಕೊಡ್ತಾ ಇದ್ಯಲ್ಲ, ಅದು ಮಾಡಿದ್ದು? ಸೀಗೆ ಪುಡಿಲಿ ತಲೆಗೆ ಸ್ನಾನ ಮಾಡಿದ್ರೆ ಕಣ್ಣು ಉರಿಯುತ್ತೆ ಅಂತ. ಕಣ್ಣು ಉರಿಯುತ್ತೆ ಅಂತ ಇಷ್ಟೆಲ್ಲ ಮಾಡೋಳಿಗೆ ನನ್ನ ಹೃದಯ ಉರಿತಿದೆ ಅನ್ನೋದು ಅರ್ಥ ಆಗೋದಿಲ್ವಾ? ನಾನು ಈ ಊರಿಗೆ ಬಂದಾಗ್ಲಿಂದ ನನ್ನ ಸುತ್ತಿ ಸುತ್ತಿ ಬರ್ತಾ ಇದೆಯಲ್ಲ, ಯಾಕೆ? ನೋಡಿ, ನಾನಿಷ್ಟೆಲ್ಲ ಮಾಡಿದ್ದು ಅಭಿಮಾನದಿಂದ, ಪ್ರೀತಿಯಿಂದ ಅಲ್ಲ. ಅಂದ್ರೆ ನಿಮ್ ಹೃದಯದಲ್ಲಿ ಪ್ರೀತಿನೇ ಇಲ್ವಾ? ಇದೆ, ಒಬ್ರಿಗೆ ಮಾತ್ರ, ಅವರೊಬ್ರಿಗೆ ಮಾತ್ರ. ಕೂತ್ಕೋ ಅಮ್ಮ. ಏನಮ್ಮ ಇದು? ನಾವು ನಿನ್ನ ನೋಡೋದಕ್ಕೆ 10 ಮೈಲಿ ದೂರದಿಂದ ಬಂದಿದ್ದೀವಿ, ತಲೆ ಬಗ್ಗಿಸ್ಕೊಂಡು ಕೂತಿದ್ದೀಯಲ್ಲ, ತಲೆ ಎತ್ತಮ್ಮ. ಹುಡುಗಿ ಎಲ್ಲಿವರೆಗೂ ಓದಿದ್ದಾಳೆ? SSLC ಪಾಸ್ ಮಾಡಿದ್ದಾಳೆ. ಅಷ್ಟೊಂದು ಓದಿದಾಳ? ಹೌದು. ಸಂತೋಷ. ಎಲ್ಲಮ್ಮ ಇದನ್ನ ಹೇಳು ನೋಡೋಣ, ಅಮೆರಿಕಾನ ಯಾರು ಕಂಡು ಹಿಡಿದಿದ್ದು? ವಾಸ್ಕೋ ಡಿ ಗಾಮ. ಕರೆಕ್ಟ್. ಹುಡುಗಿ ತುಂಬಾ ಜಾಣೆ ಕಣೆ. ಏನು ಬುದ್ಧಿವಂತೆ ಜಾಣೆನೋ. ಅಮೆರಿಕ ಕಂಡು ಹಿಡಿದಿದ್ದು ಕೊಲಂಬಸ್ಸು, ಹುಡುಗಿ ಹೇಳಿದ್ದು ತಪ್ಪು ಕಣೋ. ಅಯ್ಯ ಅಮೇರಿಕಾನ್ ಯಾರು ಕಂಡು ಹಿಡಿದ್ರೆ ನಮಗೇನಂತೆ? ನಮ್ಮ ಹುಡುಗನಿಗೆ ಒಂದು ಒಳ್ಳೆ ಸೊಸೆನ ಹುಡುಕಿದ್ವಿ, ಅದು ಪಾಯಿಂಟು. ಅದಕ್ಕೆ ಹೇಳೋದು ಸ್ಕೂಲ್ ಮೇಸ್ಟ್ರನ್ನೆಲ್ಲ ಹುಡುಗಿರ್ ನೋಡೋದು ಕರ್ಕೊಂಬರ್ಬಾರ್ದು ಅಂತ. ನಾವು ಹುಡುಗಿನ ಫೋಟೋಲ್ ನೋಡೋದು ಕೂಡ್ಲೆ ಒಪ್ಕೊಂಡ್ಬಿಟ್ವಿ. ಇನ್ 2 ದಿವಸಕ್ಕೆ ನಮ್ಮ ಹುಡುಗ ಬಂದ್ಬಿಡ್ತಾನೆ, ಕೂಡ್ಲೆ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ. ಆಗಬಹುದು. ನಾವಿನ್ ಬರ್ತೀವಿ. ಅಮ್ಮ ಸ್ವಲ್ಪ ಬಾಯಿಲಿ. ಅಮೇರಿಕಾ ಕಂಡು ಹಿಡಿದಿದ್ದು ವಾಸ್ಕೋ ಡಿ ಗಾಮ ಅಲ್ಲಮ್ಮ, ಕೊಲಂಬಸ್. ನನ್ನ ಮಗ ಬಂದು ಕೇಳಿದ್ರೆ ಇದನ್ನೇ ಹೇಳು. ಇನ್ 2 ದಿನಕ್ಕೆ ನನ್ನ ಮಗ ಬಂದ್ಬಿಡ್ತಾನೆ, ಅವನ್ ಬರೋವರೆಗೂ ಅವನಿಗೆ ಫೋಟೋ ಇಟ್ಕೊಂಡಿರು. ನಾವಿನ್ ಬರ್ತೀವಿ. ನಮಸ್ಕಾರ. ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಮದ್ವೆ ಗಂಡು ನಿಮ್ಗೆ ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ. ಅಪ್ಪ, ಮದ್ವೆ ಗಂಡು ನಂಗೆ ಇಷ್ಟ ಆದ್ರೆ ನಮ್ ತಂದೆಗೆ ಹೇಳಿ ನಿಂಗೆ ಅಭಿಷೇಕ ಮಾಡಿಸ್ತೀನಿ, 100 ಪ್ರದಕ್ಷಿಣೆ ಹಾಕ್ತೀನಿ. ಮದ್ವೆ ಗಂಡು ನನ್ನ ಮನ್ಸಿಗೆ ಇಷ್ಟ ಆಗೋ ಹಾಗಿರ್ಲಿ, ಇಷ್ಟ ಆಗೋ ಹಾಗಿರ್ಲಿ. ಓಕೆನಾ? ಓಯ್, ನಿನ್ನೆ ಕೇಳ್ತಾ ಇರೋದು ನಾನು, ನಿನಗೆ ಓಕೆನಾ? ಆದ್ರೆ ನೀನ್ ನನ್ಗೆ ಹಿಡಿಸ್ಲಿಲ್ಲ, ನಿಜವಾಗ ನಂಗೆ ಹಿಡಿಸ್ಲಿಲ್ಲ. ಮತ್ತಿನ್ನೇನು, ಯಾಕೆ ಕೂದಲು ಹಿಂಗೆ ಹರಡ್ಕೊಂಡಿದ್ಯಾ? ಲಕ್ಷಣವಾಗಿ ಜಡೆ ಹೆಣ್ದು ಹೂ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಕಿವಿಗೆ ಸಣ್ಣ ಸಣ್ಣ ಓಲೆ, ಬ್ಯಾಡ್, ವೆರಿ ಬ್ಯಾಡ್. ಇದ್ರ ಬದಲು ಅದನ್ನ ಹಾಕೋಬಾರ್ದಾ?
ಅದು ಏನೋ ಅಂತಾರಲ್ಲ ದೊಡ್ಡದಾಗಿ ಜುಮ್ಕಿ. ಅದನ್ನ ಹಾಕೊಂಡು ತೂಗಾಡಿಸ್ತಾ ಇದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಇನ್ ಮೂಗು ಸಂಪಿಗೆ ಹೂವಿನ ತರ ಸಣ್ಣಕ್ಕಿಲ್ಲ, ಗುಲಾಬಿ ಹೂನಾಗೆ ಮುದ್ದಾಗಿದೆ. ಅದಕ್ಕೊಂದು ಸಣ್ಣ ಮೂಗು ಪೊಟ್ಟಿಟ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಅದೇ ತರ ಈ ಗಲ್ಲದ ಕೆಳಗೆ ಪುಟ್ಟದಾಗ ಒಂದು ಚುಕ್ಕಿಟ್ರೆ ಎಕ್ಸಲೆಂಟ್ ಆಗಿರುತ್ತೆ. ಒಂದ್ ನಿಮಿಷ ನಿಂತ್ಕೋ. ಇಲ್ಲಿವರೆಗೂ ನನಗಿಷ್ಟ ಆಗಿಲ್ದಿರೋದನ್ನ ಹೇಳಿದೆ, ಈಗ ನನಗಿಷ್ಟ ಆಗಿರೋದನ್ನ ಕೇಳ್ಬಾರ್ದ? ನಕ್ಕಾಗ ಕೆಂಪಗಾಗೋ ನಿನ್ನ ಕೆನ್ನೆ, ನಾಚಿಕೊಂಡಾಗ ಈ ನಿನ್ನ ಕಣ್ಣು, ಮೌನವಾಗಿರುವಾಗ ಈ ನಿನ್ನ ತುಟಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಅಂದ ಅನ್ನೋ ಪದಕ್ಕೆ ಅಸೂಯೆ ಆಗುತ್ತೆ. ನೀನು ಯಾವಾಗ್ಲಾದ್ರೂ ಲವ್ ಮಾಡಿದ್ಯಾ? ಛೇ, ನಾನು ಲವ್ ಮಾಡಿಲ್ಲ. ಆಕ್ಚುಲ್ ಆಗಿ ನನಗೆ ಲವ್ ಮಾಡಿ ಮದುವೆ ಮಾಡ್ಕೋಬೇಕನ್ನೋ ಆಸೆ ಇತ್ತು. ಆದ್ರೆ ಏನ್ ಮಾಡ್ಲಿ, ನಾ ಊರಿಂದ ಬರೋಷ್ಟರಲ್ಲಿ ನಮ್ಮವ್ರನ್ನ ಓಕೆ ಮಾಡಿದ್ರು. ನೀನು ಚೆನ್ನಾಗೇ ಇದೀಯಾ. ನಾವ್ ಒಂದ್ ಕೆಲಸ ಮಾಡೋಣ, ನಾವ್ ಯಾಕೆ ಮದುವೆ ಆಗೋವರೆಗೂ ಲವ್ ಮಾಡ್ತಾ ಇರಬಾರ್ದು? ಏಯ್ ಮೇಘಮಾಲಾ, ಸರ್ ಒಂದ್ ನಿಮಿಷ. ಏನ್ ರಫೀಕ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ನೀನ್ ಸಿಕ್ಕಿದ್ ಒಳ್ಳೇದಾಯ್ತಪ್ಪ. ಈ ತಿಂಗಳ 14ನೇ ತಾರೀಕು ನನ್ ಮದುವೆ ಇದೆ, ಮರಿದೆ ಬಂದ್ಬಿಡು. ಬರ್ತೀನಿ ಸರ್. ನಿಮ್ಗೊಂದು ಟೆಲಿಗ್ರಾಮ್ ಇದೆ ಸರ್. ಟೆಲಿಗ್ರಾಮ್? ಇನ್ನು ಇನ್ವಿಟೇಷನ್ಸ್ ಕೊಟ್ಟು ಮುಗಿದಿಲ್ಲ, ಆಗ್ಲೇ ಟೆಲಿಗ್ರಾಮ ಬೆಸ್ಟ್ ವಿಶಸ್ ಅಂತ. ಬರ್ತೀನಿ ಸರ್. ಓಕೆ. ಸೀನಾ, ಇದೇನು ಮಾಡ್ತಾ ಇದೀಯೋ? ಲಗ್ನ ಪತ್ರಿಕೆನ ಊರಿಗೆಲ್ಲ ಹಂಚಿದ್ದಾಯ್ತು, ಮದುವೆನೂ ಹತ್ರ ಬಂತು, ಈಗ ಕಾರ್ಗಿಲ್ಗೆ ಹೊರಟು ನಿಂತಿದ್ದೀಯಲ್ಲೋ? ಹೋಗ್ಲೇಬೇಕಾಗಿದೆ. ನಿನ್ಗೇನ್ ತಲೆ ಕೆಟ್ಟಿದೀಯೇನೋ? ನಾನು ನಿನ್ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡಲ್ಲ. ಬೀಗರ್ ಕೇಳಿದ್ರೆ ನಾನೇನೋ ಹೇಳಿ? ಸೀನು, ಈ ಸಲ ಖಂಡಿತ ಮದುವೆ ಮಾಡ್ಕೊಂಡೇ ಹೋಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ಯಲ್ಲೋ? ಅಮ್ಮ, ನಿನಗಿಂತ ಮುಂಚೆ ನಾನು ಭಾರತ ಮಾತಿಗೆ ಮಾತು ಕೊಟ್ಟಿದ್ದೀನಿ. ನನಗೆ ತಾಯಿಯೂ ಬೇಕು, ತಾಯ್ನಾಡು ಬೇಕು. ತಡಿಬೇಡಿ ಅವ್ರನ್ನ. ಇನ್ನು 2 ತಿಂಗಳಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ತಿಂಗಳಲ್ಲಿ ಆಗೋ ಮದುವೆ ಇನ್ನು 2 ತಿಂಗಳು ತಡವಾಗಿ ಆಗ್ಬೋದು. ಆಗ ನೀವು ನಮ್ಮ ಬೀಗರಾಗಲ್ವಾ, ಇವ್ರು ನಮ್ಮ ಮಳಿಯಂದ್ರಾಗಲ್ವಾ? ಅಲ್ಲ, ನೀವೇ ನೋಡಿ, 2 ತಿಂಗಳಲ್ಲ 20 ತಿಂಗಳು ಬೇಕಾದ್ರೂ ಕಾಯ್ತೀನಿ. ಆಗ್ಲೂ ನೀವೇ ನಮ್ಮ ಬೀಗರು, ಇವರೇ ನಮ್ಮ ಮಳಿಯಂದ್ರು. ಇದರಲ್ಲಿ ಯಾವ ಬದಲಾವಣೆನೂ ಆಗೋಲ್ಲ. ಅಳಿಯಂದ್ರೆ ತಾವು ಹೋಗಿ ಬನ್ನಿ. ಥ್ಯಾಂಕ್ಸ್ ಅಂಕಲ್, ಬರ್ತೇನೆ. ನೋಡು, ಅವ್ರ ದೃಷ್ಟಿಯಲ್ಲಿ ನಮ್ಮಿಬ್ಬರು ಮದುವೆ 2 ತಿಂಗಳಾದ್ಮೇಲೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಯಾವತ್ತಿನ ನೋಡಿದ್ನೋ ಅವತ್ತೇ ನಮ್ಮಿಬ್ಬರು ಮದುವೆ ಆಗೋಯ್ತು. ಏಯ್, ಏನಿದು? ಸೈನಿಕನ ಹೆಂಡತಿ ಕಣ್ಣೀರ್ ಹಾಕ್ತಾರ? ಹರಿಸಿ ಕಳ್ಸ್ಕೊಡ್ಬೇಕು. ಯಾಕಂದ್ರೆ ನಿಮ್ ಪ್ರೀತಿನೇ ನಮ್ ಶಕ್ತಿ. ಬರ್ಲ? ಸ್ಟೇಷನ್ವರೆಗೂ ನಾನು ನಿಮ್ ಜೊತೆ ಬರ್ಲಾ? ನೀವು ಹೋಗುವಾಗ ನಿಮ್ಗೊಂದು ವಿಷಯ ಹೇಳ್ಬೇಕು. ಬಾ. ಐ ಲವ್ ಯು. ನೀನೇನೋ ಹೇಳ್ದೆ? ಏನು ಹೇಳಿಲ್ವಲ್ಲ? ಇಲ್ಲ, ನೀ ಏನೋ ಹೇಳ್ದೆ. ಏನು ಹೇಳಿಲ್ಲ. ಮೇಘ, ಪ್ಲೀಸ್ ಅದೊಂದ್ಸಲ ಹೇಳು. ನಾನು ಏನು ಹೇಳಿಲ್ಲ. ಇನ್ನೊಂದ್ಸಲ ಹೇಳು ಮೇಘ, ಪ್ಲೀಸ್. ಅಲ್ಲೋಡ, ಲಾರಿ ನಿಂತಿದೆ. Oh my God! I love you. 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 I love you.
love you. I 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 love you. ಒಂದು ಸಾರಿನಾದ್ರೂ ಐ ಲವ್ ಯು ಹೇಳು ಅಂತ ಅವ್ರು ಕೇಳಿದ್ರು. ಆಗ ನಾನು ಹೇಳಲಿಲ್ಲ. ಈಗ ನಾನು ದಿನಕ್ಕೆ 100 ಸಲ ರಾಮ್ ಕೋಟಿ ತರ ಐ ಲವ್ ಯು ಅಂತ ಬರೀತಾ ಇದ್ದೀನಿ. ಹುಚ್ಚಿ ಹಾಗೆ ಗಾಳಿನಲ್ಲಿ ಐ ಲವ್ ಯು ಅಂತ ಕೂಗ್ತಿದ್ದೀನಿ. ಆಗ ನಾನು ಬರ್ತಿದ್ದ ಪುಸ್ತಕನೇ ನೀವು ನೋಡಿದ್ದು. ನೀವು ಕಾಗದದ ಮೇಲೆ ನನ್ನ ಅಕ್ಷರ ನೋಡಿದ್ರೆ ಹೊರತು ನನ್ನ ಜೀವನದಲ್ಲಿರೋ ದುಃಖ ನೋಡ್ಲಿಲ್ಲ. ನನ್ನ ಉಸಿರಿನಲ್ಲಿ ಬೆರ್ತು ಹೋಗಿರೋ ಅವರ ಉಸಿರನ್ನ ನೋಡ್ಲಿಲ್ಲ. ಆಕ್ಸಿಡೆಂಟಲ್ಲಿ ನನಗೆ ಜ್ಞಾನ ತಪ್ಪಿತು. 5 ದಿನ ಆದ್ಮೇಲೆ ಹಾಸ್ಪಿಟಲ್ ಬೆಡ್ ಮೇಲೆ ಕಣ್ಬಿಡ್ತಿದ್ದ ಹಾಗೆ ಅವ್ರು ಎಲ್ಲಿ ಅಂತ ಕೇಳಿದೆ. ಸತ್ತೋದ್ರು ಅಂದ್ರು. ಸರ್ ಟೆಲಿಗ್ರಾಮ್ ಏನಯ್ಯ? ಇಲ್ಲೊಂದು ಸೈನ್ ಹಾಕಿ ಸರ್. ನಿಮ್ ಪೋಸ್ಟರ್ ಸ್ಟ್ರೈಕ್ ಮುಗೀತಾ? ಮುಗೀತು ಸರ್. ಮತ್ತೆ ಯಾವಾಗಿಂದ? ಗೊತ್ತಿಲ್ಲ ಸರ್. ಸರಿ ನಡಿ. ಬಾಬಾ ಏನ ಮದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಅಮ್ಮನಿಗೇನಾಯ್ತು? ಎಷ್ಟಪ್ಪ? 35 ರೂಪಾಯಿ ಕೊಡಿ. ಆ ದೀಪದ ಕಂಬ ತಗೊಂಡು ಹೋಗಿ ಆ ದೇವ್ರ ಮನೇಲಿ ಇಡಪ್ಪ. ಅಲ್ಲೇ ಇಡು ಮರಿ. ಈ ಬಾಳೆಗೊನೆ ಎಲ್ಲಿ ಮಡಗ್ಲೆ? ನಿನಗೆ ಎಷ್ಟು ಸತಿ ಹೇಳೋದಪ್ಪ, ಅಲ್ಲಿ ತಗೊಂಡೋಗಿಡು. ಅಮ್ಮ ಕಲ್ಯಾಣ ಬಂದಿಯಪ್ಪ. ಅಯ್ಯೋ ಒಡೆದು ಹಾಕಿ ಬಿಟ್ಯಾ? ನಿಂಗೆ ಎಷ್ಟೆಲ್ಲ ಹೇಳುದು ಜೋಪಾನವಾಗಿ ಎತ್ತಿಡು ಅಂತ. ಸರಿ ತಗೊಂಡೋಗ ಆಚೆಗೆ ಹಾಕು. ಅಮ್ಮ ಕಲ್ಯಾಣ ನಿನಗೇನಾಗಿದೆಯಮ್ಮ? ನನಗೇನಾಗಿದೆಯೋ? ನಾನ್ ಚೆನ್ನಾಗೇ ಇದೀನಿ ನೋಡು. ಮತ್ತೆ ನೀನ್ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದಾರೆ. ಹೌದಪ್ಪ. ಇನ್ 2 ದಿವಸದಲ್ಲಿ ಮದ್ವೆ ಆಗೋ ಹುಡುಗ ಮನೆಗ್ ಬರ್ದೇ ಇದ್ರೆ ಸೀರಿಯಸ್ ಅಲ್ದೆ ಸುಖವಾಗಿದ್ದೀನಿ ಅಂತ ಟೆಲಿಗ್ರಾಮ್ ಕೊಡ್ಲಾ? ಮದುವೆನಾ? ಯಾರಿಗೆ? ಇನ್ಯಾರಿಗೆ? ನಿಮ್ಮಪ್ಪನಿಗೆ. ನನಗ ನೋಡು, ನೀನೇ ಫೋಟೋ ನೋಡಿ ಒಪ್ಪಿದ್ದೀನಿ ಅಂತ ಕಾಗ್ದ ಬರ್ತಿದ್ಯಲ್ಲಪ್ಪ, ಅದೇ ಹುಡುಗಿ ಜೊತೆ ನಿನ್ನ ಮದ್ವೆನ ನಿಶ್ಚಯ ಮಾಡಿದೀವಿ. ಸಂತೋಷ ತಾನೇ? ನೋಡಿ, ನಾನ್ ಯಾವ ಹುಡುಗಿ ಫೋಟೋ ನೋಡಿಲ್ಲ, ಯಾವ ಕಾಗದ ನಾನ್ ಬರ್ದಿಲ್ಲ. ಬರೀಲಿಲ್ವಾ? ಇರು ಬರ್ತೀನಿ. ನೀನೇ ನಮ್ಮಮ್ಮನ ಲೆಟರ್ ಬರ್ದಿಲ್ಲ ತಾನೆ? ನಾನ್ ನಮ್ಮಮ್ಮನಿಗೆ ಲೆಟರ್ ಬರೆಯಲ್ಲ, ಈ ನಿಮ್ಮಮ್ಮನ ಬರೀತೇನಾ? ನೋಡಿಲಿ, ನೀನೇ ಬರ್ದಿರೋ ಕಾಗ್ದ. ಪ್ರೀತಿ ಅಮ್ಮ, ನೀನ್ ಕಳ್ಸಿದ ಹುಡುಗಿ ಫೋಟೋ ತುಂಬಾ ಇಷ್ಟ ಆಯ್ತು. ಅವ್ರ ಅಪ್ಪ ಅವನ ಹತ್ರ ಮಾತಾಡು, ಮದುವೆ ಫಿಕ್ಸ್ ಮಾಡು. ಮುಹೂರ್ತ ದಿನ ಫಿಕ್ಸ್ ಮಾಡಿ ಯಾವತ್ತು ಅಂತ ತಿಳಿಸಿದ್ರೆ ಇಮಿಡಿಯೇಟ್ ಆಗಿ ಹೊಟ್ಟು ಬರ್ತೀನಿ. ಇಂತಿ ನಿಮ್ ಮಗ ಕಲ್ಯಾಣ್. ಅಮ್ಮ ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಕಾಗದ ನಾನ್ ಬರ್ತಿದ್ದಲ್ಲ. ನನಗೆ ಮದುವೆ ಇಷ್ಟ ಇಲ್ಲ. ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತ ಅವ್ನು ಹೇಳಿಲ್ವಾ? ಯಾಕೆ ಇಷ್ಟ ಇಲ್ಲ ಅಂತ ಅವನೇ ಹೇಳ್ಬೋದಲ್ಲ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಇಷ್ಟ ಇಲ್ಲ ಅನ್ನೋದಕ್ಕೆ ಹುಡುಗಿಲಿ ಏನೋ ಕಮ್ಮಿ ಆಗಿದೆ. ಈ ಹುಡುಗಿ ಅಂತಲ್ಲಮ್ಮ, ನನಗೆ ಯಾವ ಹುಡುಗಿನ ಮದುವೆ ಯಾಕೆ ಇಷ್ಟ ಇಲ್ಲ. ಅಮ್ಮ ಈ ಕಾಗ್ದ ನೀನು ಬರ್ದಿದ್ಯೋ ಇಲ್ವೋ ನನಗ್ ಬೇಕಾಗಿಲ್ಲ. ನೋಡು, ಮಾತ್ ಕೊಟ್ಟಿದ್ದು ಆಯ್ತು, ಮುಹೂರ್ತ ಇಟ್ಟಿದ್ದು ಆಯ್ತು, ಊರ್ನವ್ರಿಗೆಲ್ಲ ಲಗ್ನ ಪತ್ರಿಕೆ ಹಂಚಿದ್ದು ಆಯ್ತು. ಈ ಹುಡುಗಿನೇ ನೀನ್ ಹೆಂಡತಿ, ಈ ಮದುವೆ ನಡೆದೇ ತೀರ್ಬೇಕು. ಮೇಘಮಾಲಾ, ಸ್ವಲ್ಪ ಇಲ್ಲಿ ಬರ್ತೀಯಾ? ನಾಳೆ ಧಾರೆ ಆದ್ಮೇಲೆ ಎಲ್ರಿಗೂ ಕೊಡ್ಬೇಕಲ್ವಾ, ಅದಕ್ಕೆ ತಾಂಬೂಲ ಕಟ್ತಾ ಇದ್ವಿ. ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ. ದಯವಿಟ್ಟು ನೀನ್ ಇಲ್ಲಿಂದ ಹೊರಟೋಗು. ನಿನ್ನ ನೋಡ್ದಾಗಿಂದಲೂ ಅವನೊಂಥರ ಆಗೋದ. ಹೆಸರಿಗೆ ಮಾತ್ರ ಮದ್ವೆ ಗಂಡು. ಅವನ ಮುಖದಲ್ಲಿ ಸ್ವಲ್ಪನಾದ್ರೂ ನಗು ಅನ್ನೋದೇ ಇಲ್ಲ. ಏನಾದ್ರೂ ಆಗ್ಬಾರ್ದಾಗ್ಬಿಡುತ್ತೇನೋ ಅಂತ ನನಗ್ ಭಯ ಆಗ್ತಿದೆ. ನಾಳೆ ಬೆಳಿಗ್ಗೆ ಮದ್ವೆ ನೋಡ್ಕೊಂಡು ಹೊರಟೋಗ್ತೀನಿ. ತಾಳಿ ಕಟ್ಟಿದ್ಮೇಲೆ
ಒಂದು ನಿಮಿಷನೂ ಇರೋಲ್ಲ. ತಾಳಿ ಕಟ್ಟೋದಿರ್ಲಿ, ನೀನ್ ಇಲ್ಲಿದ್ರೆ ತೋರಣ ಕೂಡ ಕಟ್ಟೋದಿಲ್ಲ ಅವನು. ಈ ಮದುವೆ ನಿಂತು ಹೋದ್ರೆ ಅದಕ್ಕೆ ಕಾರಣ ನೀನೇ ಆಗ್ತೀಯ. ಬೇಡಿಮ್ಮ, ನನ್ನಿಂದ ಈ ಮದುವೆ ನಿಲ್ಬಾರ್ದು. ನಾವು ಹೊರಟೋಗ್ತೀವಿ. ಅಕ್ಷತೆ ಹಾಕ್ಬೇಕು ಅಂತಿರೋ ತಂದೆ ತಾಯಿನ ಹೀಗೆ ಗೋಡ್ ಹೇಳ್ಕೊಡೋದು ನಿಮ್ಗೆ ಸಂತೋಷನಾ? ನಿಮ್ ಬಗ್ಗೆ ಅವ್ರು ಎಷ್ಟು ಕನಸ್ಕೊಂಡಿರ್ತಾರೆ. ಯಾಕೆ ಹೀಗ್ ಮಾಡಿದ್ರಿ? ಪ್ರೀತಿಗೋಸ್ಕರ. ಪ್ರೀತಿ ಅಂದ್ರೆ ಗೋಡೆ ಮೇಲೆ ಗೀಚೋ ಗೊಂಬೆ ಅಲ್ಲ. ಇಷ್ಟ ಬಂದಾಗೆಲ್ಲ ಅಳಿಸಿ ಮನೇನ ಅಂದ ಮಾಡಕ್ಕೆ. ಸೂರ್ಯ ಬೇಕಾದ್ರೆ ದಿನ ಹುಟ್ತಾನೆ ಸಾಯ್ತಾನೆ, ಆದರೆ ಪ್ರೀತಿ ಹಾಗಲ್ಲ. ಒಂದೇ ಸಾರಿ ಹುಟ್ಟುತ್ತೆ, ಜೀವನ ಪೂರ್ತಿ ಉಳಿಯುತ್ತೆ. ನಿಮಗೂ ಗೊತ್ತಿಲ್ದಿರೋದಾ? ನಾವು ಹೋಗ್ಬೇಕಾರೋ ಜಾಗಕ್ಕೆ ರೈಲ್ ಸಿಕ್ಲಿಲ್ಲ ಅಂದ್ರೆ ಬಸ್ ಹತ್ಕೊಂಡು ಹೋಗ್ತೀವಿ, ಬಸ್ಸು ಸಿಕ್ಲಿಲ್ಲ ಅಂದ್ರೆ ಟ್ಯಾಕ್ಸಿನಾದ್ರೂ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಏನೂ ಸಿಕ್ಲಿಲ್ಲ ಅಂತ ಹೋಗ್ಬೇಕಾಗಿರೋ ಜಾಗನ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ತೀವ? ಪ್ರೀತಿನೂ ಹಾಗೆ ಮೇಘಮಾಲ. ನಾವು ಬಯಸಿದವ್ರು ಸಿಕ್ಲಿಲ್ಲ ಅಂತ ಸಿಕ್ದವ್ರ ಜೊತೆಯಲ್ಲ ಹೊಂದ್ಕೊಂಡು ಹೋಗಕ್ಕಾಗಲ್ಲ. ನೀವಿರೋ ಸಂತೋಷನ್ ಕಳ್ಕೊಂಡು ಇಲ್ದೇ ಇರೋ ಸಂತೋಷಕ್ಕೋಸ್ಕರ ಕತ್ಲಲ್ಲಿ ಹುಡುಕ್ತಾ ಇದ್ದೀರಾ. ಕಳ್ಕೊಂಡಿದ್ದನ್ನ ಕಳೆದೋದ ಜಾಗದಲ್ಲಿ ಹುಡುಕ್ಬೇಕೆ ಹೊರತು ಬೆಳಕಿದೆ ಅಂತ ಬೇರೆ ಎಲ್ಲೋ ಹುಡ್ಕಕ್ಕಾಗತ್ತಾ? ಅಂದ್ರೆ ಜೀವನ ಪೂರ್ತಿ ಒಂಟಿಯಾಗೇ ಇರ್ತೀರಾ? ನಾನ್ಯಾಕೆ ಒಂಟಿಯಾಗಿರ್ಲಿ? ನಾನು ಪ್ರೀತಿಸೋ ಹುಡುಗಿ ನಮ್ಮನೆ ಎದುರುಗಡೆನೇ ಇದ್ದಾಳೆ. ಅವಳನ್ನ ನೋಡ್ತಾನೆ ಜೀವನ ಪೂರ್ತಿ ಕಳೆದ್ಬಿಡ್ತೀನಿ. ನೋಡ್ತಾ ಬದುಕ್ತೀನಿ, ನೆನಪಿನಲ್ಲೇ ಕಾಲ ಕಳಿತೀನಿ. ಇದೆಲ್ಲ ಕೇಳೋದಕ್ ಮಾತ್ರ ಚೆನ್ನಾಗಿರುತ್ತೆ. ನಿಜ ಜೀವನದಲ್ಲೂ ಚೆನ್ನಾಗಿರುತ್ತೆ. ಅದಕ್ಕೆ ಉದಾಹರಣೆ ನೀವೇ ಇದ್ದೀರಲ್ಲ. ಈ ಪ್ರಪಂಚದಲ್ಲೇ ಇಲ್ದೇ ಇರೋ ವ್ಯಕ್ತಿ ನೆನೆಸ್ಕೊಂಡು ನೀವು ಬದುಕ್ತಿರ್ಬೇಕಾದ್ರೆ ನಾನು ಎದುರುಗಡೆನೇ ಇರೋರು ನೆನೆಸ್ಕೊಂಡು ನಾನು ಬದುಕಕ್ಕಾಗಲ್ವಾ? ಒಂದು ಹೆಣ್ಣಿನ ಪ್ರೀತಿ ಆ ವ್ಯಕ್ತಿ ತೀರೋದ್ಮೇಲೂ ಜೀವಂತವಾಗಿರುತ್ತೆ. ಆದ್ರೆ ಒಂದು ಗಂಡಸಿನ ಪ್ರೀತಿ ಇಷ್ಟಪಟ್ಟವಳು ಸಿಕ್ಲಿಲ್ಲ ಅಂದ ತಕ್ಷಣ ಸತ್ತೋಗುತ್ತೆ. ಅಷ್ಟೇ ಅಲ್ವಾ ನಿಮ್ಮ ಅಭಿಪ್ರಾಯ? ಅನ್ನ ಗತಿ ಇಲ್ಲ ಅಂತ ಯಾವ ತಾಯಿನೂ ಹೆತ್ತು ಮಗುನ ಬೀದಿಗೆ ಬಿಸಾಕಲ್ಲ, ಎದೆಲಿಟ್ಕೊಂಡು ಸಾಕ್ತಾಳೆ. ನನ್ನ ಪ್ರೀತಿನೂ ಹಾಗೆ. ನೋಡ್ಬೋದು, ಸೇರಕ್ಕಾಗಲ್ಲ. ಸ್ನೇಹವಾಗಿರ್ಬೋದು, ಜೊತೆಗೆ ಬದುಕಕ್ಕಾಗಲ್ಲ. ಹಾಗಂತ ನನ್ನ ಪ್ರೀತಿನ ಕಿತ್ ಬಿಸಾಕ್ಲಾರೆ. ಗಂಡಸರಿಗೂ ಹೃದಯ ಇದೆ. ಅಷ್ಟಕ್ಕೂ ನಾನು ಮದುವೆ ಆದ್ರೆ ನಿಮ್ಗೇನು, ಮದುವೆ ಆಗದೆ ಒಂಟಿಯಾಗಿದ್ರೆ ನಿಮಗೇನ್ರಿ? ನಿಮ್ಗೆ ಸಂಬಂಧನೇ ಇಲ್ದಿರೋ ವ್ಯಕ್ತಿ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೋತೀರಿ? ನನಗೂ ನಿಮಗೂ ಏನ್ರಿ ಸಂಬಂಧ? ಇದು ಒಂದನ್ ಬಿಟ್ಟು ನಿಮಗೆ ಈ ಕಣ್ಣುಗಳಂದ್ರೆ ಪ್ರಾಣ, ಈ ಕಣ್ಣುಗಳಿಗೆ ನೀವಂದ್ರೆ ಪ್ರಾಣ. ನೀವು ಅಷ್ಟು ಇಷ್ಟಪಡೋ ಈ ಕಣ್ಣು, ನಿಮ್ಮನ್ನ ಅಷ್ಟು ಇಷ್ಟಪಡೋ ಈ ಕಣ್ಣು ಇನ್ನೊಬ್ರು ನೋಡುತ್ತೆ, ಇನ್ನೊಬ್ರು ಮೆಚ್ಚುತ್ತೆ ಅಂತ ನೀವ್ ಹೇಗೆ ಅನ್ಕೊಂಡ್ರಿ? ನಿಮ್ ಕಣ್ಣಿಗೆ ಕಾಣಿಸ್ದೇ ಇರೋರ್ಗೆ, ನಿಮ್ ಮಾತೇ ಕೇಳಿಸ್ದೇ ಇರೋರ್ಗೆ ಲಕ್ಷ ಸಲ ಐ ಲವ್ ಯು ಅಂತ ನೀವ್ ಹೇಳ್ತಿರ್ಬೇಕಾದ್ರೆ ನನ್ನ ಎದುರುಗಡೆ ಇರೋ ಹುಡುಗಿಗೆ ನಿನ್ನೆ ಪ್ರೀತಿಸ್ತಾ ಇದ್ದೀನಿ ಅಂತ ನಾನು ಯಾಕ್ರಿ ಹೇಳ್ಬಾರ್ದು? ನಿಜ ಹೇಳ, ನೀವು ನನ್ನ ಪ್ರೀತಿಸ್ಬೇಕಿಲ್ಲ, ಜ್ಞಾಪಿಸ್ಕೊಳ್ಳಬೇಕಿಲ್ಲ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ತಲೆ ತೆಗೆಸ್ಕೊಂಡು ನಡೆಯೋ ನೀವು ಈ ನನ್ನ ಕಣ್ಣನ್ನು ನೋಡ್ಬೇಕು ಅಂತ ತಲೆ ಎತ್ತುತ್ತೀರಲ್ಲ, ಅದೊಂದು ಸಾಕು. ಆ ಒಂದು ನೋಟ, ಆ ನೋಟ ನೋಡ್ತಾನೆ ಜೀವನ ಎಲ್ಲ ಕಳೆದ್ಬಿಡ್ತೀನಿ. ಎಲ್ಲರೂ ಪ್ರೇಮಕ್ಕೆ ಕಣ್ಣಿಲ್ಲ ಅಂತಾರೆ, ನನ್ನ ಪ್ರೇಮಕ್ಕೆ ಕಣ್ಣಿದೆ, ಕಣ್ ಮಾತ್ರ ಇದೆ. ಒಂದು ನಿಮಿಷ ಅಲ್ಲ, ನೀವೇ ಕಲ್ತಿದ್ದೀರಿ. ನೀವೇನು ಚಿಂತೆ ಮಾಡಬೇಡಿ. ನೀವು ಪ್ರೀತಿಸೋ ಈ ಕಣ್ಣುಗಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚು ನೋಡ್ಕೋತೀನಿ. ಇದನ್ನ ನೋಡ್ತಾ ನೀವು ಸಂತೋಷವಾಗಿರಿ, ನೀವು ಸಂತೋಷವಾಗಿರೋದನ್ನ ನೋಡ್ತಾ ನಾನು ಸಂತೋಷವಾಗಿರ್ತೀನಿ. ಇದೇ ಸಂತೋಷ ಹಂಚ್ಕೊಂಡು ನಾವಿಬ್ರು ಹೀಗೆ ಇದ್ಬೇಡ, ಓಕೆ?
ನಿಮ್ ಕೈ ಕಾಫಿ ಕುಡಿದು ಎಷ್ಟು ದಿನ ಆಗೋಯ್ತು? ಒಂದ್ ಕಪ್ ಫಿಲ್ಟರ್ ಕಾಫಿ ಪ್ಲೀಸ್.